ಇವತ್ತಿನ ಒಂದು ಪ್ರಸಂಗಾಂಶ ಏನಂದ್ರೆ ನಾನೇನು ಸಲ್ಲಿಸಲಿ. ಪ್ರಿಯ ದೇವರ ಮಕ್ಕಳೇ, ಕೀರ್ತನೆ 116 12 ವಚನ ನಾವು ಓದಿಕೊಳ್ಳೋಣ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ. ನಾವಿಲ್ಲಿ ನೋಡುವಾಗ ದಾವೀದನು ಹೇಳ್ತಾನೆ, ಕೀರ್ತನೆ 116:12 ಯೆಹೋವನ ಮಹೋಪಕಾರಗಳಿಗೆ ಬದಲೇನು ನಾನು ಮಾಡಲಿ. ಒಂದು ಪ್ರಶ್ನೆ ನೋಡ್ರಿ, ದಾವೀದನಲ್ಲಿ ಇದ್ದಂಥ ಒಂದು ಒಳ್ಳೆಯ ಮನಸ್ಸನ್ನು ನೀವು ಗಮನಿಸಿರಿ, ದಾವೀದನಲ್ಲಿ ಇದ್ದಂಥ ಒಂದು ಒಳ್ಳೆಯ ಗುಣವನ್ನು ನೀವು ಗಮನಿಸಿರಿ. ಏನು ಹೇಳ್ತಿದ್ದಾನೆ? ಪ್ರಶ್ನೆ ಮಾಡ್ತಾ ಇದ್ದಾನೆ. ಬೇರೆಯವರಿಗೆ, ಮನುಷ್ಯರಿಗೆ ಪ್ರಶ್ನೆ ಮಾಡ್ತಾ ಇಲ್ಲ, ಅಕ್ಕಪಕ್ಕದವ್ರಿಗೆ ಪ್ರಶ್ನೆ ಮಾಡ್ತಾ ಇಲ್ಲ. ದಾವೀದನ ಮನಸ್ಸಲ್ಲಿ ಒಂದು ಆಲೋಚನೆ ಬರ್ತಾ ಇದೆ, ದಾವೀದನ ಮನಸ್ಸಲ್ಲಿ ಅನಿಸ್ತಾ ಇದೆ ಏನಂತ, ಯೆಹೋವನು ದೇವರು ನನಗೆ ಆತನು ಮಹೋಪಕಾರಗಳನ್ನು ಮಾಡಿದ್ದಾನೆ, ಆತನ ನನಗೆ ಮಾಡಿದಂಥ ಉಪಕಾರಗಳಿಗೆ ನಾನು ಆತನಿಗೆ ಹಿಂದಿರುಗಿ ರಿಪೀಟ್ ಆಗಿ ಬದಲಾಗಿ ಏನು ಕೊಡಲಿ, ಏನು ಮಾಡಲಿ, ಆತನಿಗೆ ನಾನು ಏನು ಸಲ್ಲಿಸಲಿ ಅಂತ ತನಿಗೆ ತಾನೇ ಪ್ರಶ್ನೆ ಹಾಕ್ಕೊಳ್ತಾ ಇದ್ದಾನೆ. ಯಾಕೆಂದರೆ ದಾವೀದನ ಮನಸ್ಸಲ್ಲಿ ಆಲೋಚನೆ ಬರ್ತಾ ಇದೆ, ದೇವರು ನನ್ನ ಜೀವಿತದಲ್ಲಿ ಅನೇಕ ಸಹಾಯಗಳನ್ನು ಮಾಡಿದ್ದಾನೆ, ದೇವರು ನನ್ನ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ, ದೇವರು ನನ್ನ ಜೀವಿತದಲ್ಲಿ ಅನೇಕ ಮೇಲುಗಳನ್ನು ಮಾಡಿದ್ದಾನೆ, ದೇವರು ನನ್ನ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದ್ದಾನೆ. ದೇವರು ಅಷ್ಟು ಉಪಕಾರಗಳನ್ನು, ಮಹೋಪಕಾರಗಳನ್ನು ನನ್ನ ಜೀವಿತದಲ್ಲಿ ಮಾಡಿರುವಾಗ ನಾನು ದೇವರಿಗೆ ಏನು ಸಲ್ಲಿಸಲಿ, ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಉಪಕಾರಕ್ಕೆ ನಾನು ಬದಲಾಗಿ ದೇವರಿಗೆ ಏನು ಸಲ್ಲಿಸಲಿ ಅಂತ ದಾವೀದನು ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ಜೀಸಸ್ ಲವ್ಸ್ ಯು ಚರ್ಚಲ್ಲಿ ಕೂತ್ಕೊಂಡು ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ದೇವರು ಸಹ ನಿನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ದೇವರು ನಿನ್ನ ಜೀವಿತದಲ್ಲಿ ಸಹ ಅನೇಕ ಸಹಾಯಗಳನ್ನು ಮಾಡಿದ್ದಾರೆ. ದೇವರು ನಿನಗೆ ಅಷ್ಟು ಸಹಾಯ ಮಾಡಿದ್ರು, ಹೌದು, ದೇವರು ನನಗೆ ಮಾಡಿದ ಸಹಾಯಕ್ಕೆ ಬದಲಾಗಿ ನಾನು ದೇವರಿಗೆ ಏನು ಸಲ್ಲಿಸಲಿ, ದೇವರಿಗೆ ಏನು ಮಾಡಲಿ ಅಂತ ಒಂದು ದಿನ ಕೂಡ ನಿನ್ನ ಮನಸ್ಸಲ್ಲಿ ಬರಲಿಲ್ಲಲ್ವಾ? ದೇವರು ನಿನಗೆ ಎಣಿಸ್ಲಿಕ್ಕೆ ಆಗದಿರುವಷ್ಟು ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ. ಹೌದು, ದೇವರು ನನ್ನ ಜೀವಿತದಲ್ಲಿ ಎಣಿಸ್ಲಿಕ್ಕೆ ಆಗದಿರುವಂಥ ಉಪಕಾರಗಳನ್ನು ದೇವರು ಎಷ್ಟೋ ನನ್ನ ಜೀವಿತದಲ್ಲಿ ಮಾಡಿರುವಾಗ ಆತನು ಮಾಡಿದ ಉಪಕಾರಕ್ಕೆ ಬದಲಾಗಿ ನಾನು ದೇವರಿಗೆ ಏನು ಸಲ್ಲಿಸಲಿ, ಏನು ಮಾಡಲಿ ಅಂತ ಒಂದು ದಿನ ಕೂಡ ನಿನ್ನ ಮನಸ್ಸಲ್ಲಿ ಬರಲಿಲ್ಲಲ್ವಾ? ದೇವರು ನಿನ್ನ ಜೀವಿತದಲ್ಲಿ ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡಿದ್ರು, ದೇವರು ನನಗೆ ಮಾಡಿದಂಥ ಅದ್ಭುತ ಕಾರ್ಯಗಳಿಗೆ ಬದಲಾಗಿ ನಾನು ದೇವರಿಗೆ ಏನು ಸಲ್ಲಿಸಲಿ, ದೇವರಿಗೆ ಏನು ಮಾಡಲಿ ಅಂತ ಒಂದು ದಿನ ಕೂಡ ನಿನ್ನ ಮನಸ್ಸಲ್ಲಿ ಬರಲಿಲ್ಲಲ್ವಾ? ದೇವರು ನಿನ್ನ ಜೀವಿತದಲ್ಲಿ ಎಷ್ಟೋ ಒಂದು ಮೇಲುಗಳನ್ನು ಮಾಡಿದ್ದಾರೆ, ಎಷ್ಟೋ ಒಂದು ಅತಿಶಯವಾದ ಕಾರ್ಯಗಳನ್ನು ದೇವರು ನಿನ್ನ ಜೀವಿತದಲ್ಲಿ ಮಾಡಿದ್ದಾರೆ. ದೇವರು ನಿನ್ನ ಜೀವಿತದಲ್ಲಿ ಅತಿಶಯ ಕಾರ್ಯಗಳನ್ನು ಮಾಡಿರುವಾಗ ದೇವರು ಮಾಡಿದಂಥ ಆ ಒಂದು ಮೇಲುಗಳಿಗೆ, ಅತಿಶಯ ಕಾರ್ಯಕ್ಕೆ, ನನ್ನ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಕ್ಕೆ ಬದಲಾಗಿ ನಾನು ದೇವರಿಗೆ ಏನು ಸಲ್ಲಿಸಲಿ, ದೇವರಿಗೆ ಏನು ಮಾಡಲಿ ಅಂತ ಒಂದು ದಿನ ಕೂಡ ನಿನ್ನ ಮನಸ್ಸಲ್ಲಿ ಬರಲಿಲ್ಲಲ್ವಾ? ಈಗ ದಾವೀದನನ್ನು ನಾವು ನೋಡುವಾಗ ಆತನು ಕೀರ್ತನೆ 116:12 ಹೇಳ್ತಾನೆ, ದಾವೀದನು ಯೆಹೋವನ ಮಹೋಪಕಾರಕ್ಕೆ ಬದಲಾಗಿ ನಾನು ಆತನಿಗೆ ಏನು ಮಾಡಲಿ. ಆತನ ಮನಸ್ಸಲ್ಲಿ ಬಂದಿದೆ, ದೇವರು ನನಗೆ ಮಾಡಿದ ಸಹಾಯಕ್ಕೆ, ಉಪಕಾರಕ್ಕೆ, ಮೇಲುಗಳಿಗೆ, ಆ ಒಂದು ಅದ್ಭುತಕ್ಕೆ, ಆ ಒಂದು ಅತಿಶಯಕ್ಕೆ, ಆತನ ಒಂದು ಆಶೀರ್ವಾದಕ್ಕೆ ಆತನಿಗೆ ಬದಲಾಗಿ ನಾನು ಏನು ಸಲ್ಲಿಸಲಿ. ಪ್ರಿಯ ದೇವರ ಮಕ್ಕಳೇ, ಈಗ ದೇವರು ಮಾಡಿದಂಥ ಮಹೋಪಕಾರಕ್ಕೆ ಬದಲಾಗಿ ದಾವೀದನು ಏನು ಹೇಳ್ತಾನೆ ಗೊತ್ತಾ? ಇಲ್ಲಿ ಫಸ್ಟ್ ಪ್ರಶ್ನೆ ಹಾಕಿದ್ದಾನೆ, ನಾನು ಏನು ಕೊಡ್ಲಿದ್ದೇನೆ, ಏನು ಮಾಡಲಿ ಅಂತೇಳಿ. ಆಮೇನ್. ಆದರೆ ಪ್ರಶ್ನೆ ಹಾಕಿ ಮತ್ತೆ ಆತನೇ ಉತ್ತರವನ್ನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನನ್ನ ಜೀವಿತದಲ್ಲಿ ಮಹೋಪಕಾರಗಳನ್ನು ಮಾಡಿರುವಾಗ ನಾನು ದೇವರಿಗೆ ಬದಲಾಗಿ ಏನು ಮಾಡಲಿ ಅಂತೇಳಿ ಆತನು ಹೇಳ್ತಿದ್ದಾನೆ. ಅದೇ ಕೀರ್ತನೆ 116:1 ನಾವು ನೋಡುವುದಾದರೆ ಈ ರೀತಿಯಾಗಿ ವಾಕ್ಯ ಇದೆ. ಏನು ಗೊತ್ತಾ? ಕೀರ್ತನೆ 116:1 ಈ ರೀತಿಯಾಗಿದೆ ವಾಕ್ಯ, ಯೆಹೋವನನ್ನು ಪ್ರೀತಿಸುತ್ತೇನೆ. ದಾವೀದನು ಹೇಳ್ತಾನೆ, ದೇವರು ನನಗೆ ಮಾಡಿದ ಉಪಕಾರಕ್ಕೆ ಬದಲಾಗಿ ಮೊದಲೇದಾಗಿ ನಾನು ಏನು ಮಾಡ್ತೇನೆ ಅಂದರೆ, ನಾನು ದೇವರನ್ನು ಪ್ರೀತಿಸುತ್ತೇನೆ, ನಾನು ಯೆಹೋವನನ್ನು ಪ್ರೀತಿಸುತ್ತೇನೆ, ನಾನು ಯೇಸುವನ್ನು ಪ್ರೀತಿಸುತ್ತೇನೆ. ದೇವರು ಈ ಲೋಕದಲ್ಲಿ ಇರುವಂಥ ಎಲ್ಲ ಜನರನ್ನ ಪ್ರೀತಿ ಮಾಡ್ತಾರೆ ಅಂತ ಎಷ್ಟು ಜನ ನಂಬ್ತೀರಿ? ಓಕೆ, ರೈಟ್, ಕರೆಕ್ಟ್, ಅದು ವಾಸ್ತವ.
ಅದು ಸತ್ಯ. ದೇವರು ಈ ಲೋಕದಲ್ಲಿರುವಂಥ ಎಲ್ಲ ಜನರನ್ನ ದೇವರು ಪ್ರೀತಿ ಮಾಡ್ತಾನೆ. ಆದರೆ ಲೋಕದಲ್ಲಿ ಇರುವವರು, ದೇವರನ್ನು ಪ್ರೀತಿಸುವವರು ಬಹಳ ಕಡಿಮೆ ಮಂದಿ ಕಾಣಿಸ್ತಾರೆ. ಈ ಸಭೆಯಲ್ಲಿ ಕೂತ್ಕೊಂಡಿರುವಂತ ಎಲ್ಲರನ್ನ ದೇವರು ಪ್ರೀತಿಸ್ತಾನೆ, ಅದು ವಾಸ್ತವ, ಅದು ಸತ್ಯ. ಆದರೆ ಸಭೆಯಲ್ಲಿ ಇರುವವರು, ದೇವರನ್ನು ಪ್ರೀತಿಸುವವರು ಬಹಳ ಕಡಿಮೆ ಮಂದಿ ಕಾಣಿಸ್ತಾರೆ. ಇನ್ನು ದೇವರು ನಿಮ್ಮ ಕುಟುಂಬದಲ್ಲಿ ಇರುವಂತ ಎಲ್ಲರನ್ನು ದೇವರು ಪ್ರೀತಿಸ್ತಾರೆ, ಅದು ವಾಸ್ತವ, ಅದು ಸತ್ಯ. ಆದರೆ ನಿಮ್ಮ ಕುಟುಂಬದಲ್ಲಿ ಇರುವವರು, ದೇವರನ್ನು ಪ್ರೀತಿಸುವವರು ಬಹಳ ಕಡಿಮೆ ಮಂದಿ ಕಾಣಿಸ್ತಾರೆ. ಇನ್ನು ನಿಮ್ಮ ಊರಲ್ಲಿರುವವರು, ನಿಮ್ಮ ಪಟ್ಟಣ, ನಿಮ್ಮ ಗ್ರಾಮಗಳಲ್ಲಿ ಇರುವವರು, ದೇವರು ಅವರೆಲ್ಲರನ್ನ ದೇವರು ಪ್ರೀತಿಸ್ತಾರೆ. ಆದರೆ ನಿಮ್ಮ ಊರಲ್ಲಿರುವವರು, ನಿಮ್ಮ ಪಟ್ಟಣದಲ್ಲಿರುವವರು, ನಿಮ್ಮ ಗ್ರಾಮಗಳಲ್ಲಿರುವವರು, ದೇವರನ್ನು ಪ್ರೀತಿಸುವವರು ಬಹಳ ಕಡಿಮೆ ಮಂದಿ ಕಾಣಿಸ್ತಾರೆ. ಆದರೆ ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ದಾವೀದನೇ ಹೇಳ್ತಾನೆ ಏನಂತೇಳಿ ಅಂದ್ರೆ, ಈಗೋ ನಾನು ಯೆಹೋವನನ್ನು ಪ್ರೀತಿಸುತ್ತೇನೆ, ನಾನು ದೇವರನ್ನು ಪ್ರೀತಿಸುತ್ತೇನೆ, ಆತನು ಮಾಡಿದ ಮಹೋಪಕಾರಕ್ಕೆ ಬದಲಾಗಿ ನಾನು ದೇವರನ್ನು ಪ್ರೀತಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ದಾವೀದನಂತಾನೆ ನಾನು ದೇವರನ್ನು ಪ್ರೀತಿಸುತ್ತೇನೆ, ನಾನು ದೇವರನ್ನು ಪ್ರೀತಿಸ್ತೇನೆ. ಈಗ ದೇವರು ಮಾಡಿದ ಉಪಕಾರಗಳಿಗೆ ಬದಲಾಗಿ ದಾವೀದನು ದೇವರಿಗೆ ಕೊಡುವಂತ ಒಂದು ಬೆಸ್ಟ್ ಗಿಫ್ಟ್ ಏನಂತೇಳಿದ್ರೆ, ಅವನು ದೇವರನ್ನು ಪ್ರೀತಿ ಮಾಡುವ ಮನುಷ್ಯನು. ಹಾಗಾಗಿ ಪ್ರಿಯರೇ, ನಾನು ನೀನು ಸಹ ದೇವರನ್ನು ಪ್ರೀತಿ ಮಾಡಿದ್ರೆ, ನಾನು ನೀನು ಸಹ ದೇವರಿಗೆ ಒಂದು ಬೆಸ್ಟ್ ಬಹುಮಾನವನ್ನು ದೇವರಿಗೆ ಕೊಡ್ತಾ ಇದ್ದೇವೆ ದೇವರನ್ನು ಪ್ರೀತಿಸುವಾಗ. ಹಾಗಾದ್ರೆ ಈ ಒಂದು ತುಂಬಿದ ಸಭೆಯಲ್ಲಿ ನೀವು ಕೂತ್ಕೊಂಡಂತ ನಿಮ್ಮಲ್ಲಿ ಸಹ ಎಷ್ಟು ಜನ ಹೇಳ್ತೀರಿ ಹೃದಯದಿಂದ, ಹೃದಯಪೂರ್ವಕವಾಗಿ ನಿಮ್ಮಲ್ಲಿ ಎಷ್ಟು ಜನ ಹೇಳ್ತೀರಿ, ಯಾರು ಪ್ರೀತಿ ಮಾಡಲಿ ಬಿಡ್ಲಿ ನಾನಂತೂ ದೇವ್ರನ್ನ ಪ್ರೀತಿ ಮಾಡ್ತೇನೆ, ಯಾರು ಪ್ರೀತಿ ಮಾಡಲಿ ಬಿಡ್ಲಿ ನಾನಂತೂ ದೇವರನ್ನು ಪ್ರೀತಿಸುತ್ತೇನೆ, ನಮ್ಮ ಕುಟುಂಬದಲ್ಲಿ ಯಾರು ದೇವ್ರನ್ನ ಪ್ರೀತಿ ಮಾಡಲಿ ಬಿಡ್ಲಿ ನಾನಂತೂ ದೇವರನ್ನು ಪ್ರೀತಿಸುತ್ತೇನೆ, ನಮ್ಮ ಸಭೆಯಲ್ಲಿ ಯಾರು ದೇವರನ್ನ ಪ್ರೀತಿ ಮಾಡಲಿ ಬಿಡ್ಲಿ ನಾನಂತೂ ದೇವರನ್ನು ಪ್ರೀತಿಸುತ್ತೇನೆ, ನಮ್ಮ ಊರಲ್ಲಿ ಯಾರು ದೇವ್ರನ್ನ ಪ್ರೀತಿ ಮಾಡಲಿ ಬಿಡ್ಲಿ ನಾನಂತೂ ದೇವರನ್ನ ಪ್ರೀತಿಸುತ್ತೇನೆ, ನಮ್ಮ ಪಟ್ಟಣದಲ್ಲಿ, ನಮ್ಮ ಗ್ರಾಮದಲ್ಲಿ ಯಾರು ದೇವ್ರನ್ನ ಪ್ರೀತಿ ಮಾಡಲಿ ಬಿಡ್ಲಿ ನಾನಂತೂ ದೇವರನ್ನ ಪ್ರೀತಿಸುತ್ತೇನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾಗಾದ್ರೆ ನಿಮ್ಮಲ್ಲಿ ಎಷ್ಟು ಜನ ಹೇಳ್ತೀರಿ, ಯಾರು ದೇವ್ರನ್ನ ಪ್ರೀತಿ ಮಾಡಲಿ ಬಿಡ್ಲಿ ನಾನಂತೂ ದೇವರನ್ನು ಪ್ರೀತಿಸುತ್ತೇನೆ. ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಮಾಡಿದ ಉಪಕಾರಕ್ಕೆ ಬದಲಾಗಿ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ನೇದಾಗಿ ದೇವರನ್ನು ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನು ನಾನು ಪ್ರೀತಿ ಮಾಡುತ್ತೇನೆ. ದಾವೀದನಿಗೆ ದೇವರಂದ್ರೆ ಬಹಳ ಪ್ರೀತಿ, ದಾವೀದನಿಗೆ ದೇವರ ಆಲಯ ಅಂದ್ರೆ ಬಹಳ ಪ್ರೀತಿ, ದಾವೀದನಿಗೆ ದೇವರ ಆಲಯದಲ್ಲಿ ಇರ್ಬೇಕಂದ್ರೆ ಬಹಳ ಪ್ರೀತಿ. ಅದಕ್ಕೆ ದಾವೀದನೊಂದು ಮಾತು ಹೇಳ್ತಾನೆ, 27ನೇ ಕೀರ್ತನೆ 4ನೇ ವಚನದಲ್ಲಿ ಹೇಳ್ತಾನೆ, ನಾನು ಓದ್ತೀನಿ ಕೇಳಿಸ್ಕೊಳ್ರಿ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಈ ವಾಕ್ಯ ನಮಗೆ ತಿಳಿಯಪಡಿಸುತ್ತೆ, ದಾವೀದನಿಗೆ ದೇವರ ಆಲಯದಲ್ಲಿ ಇರ್ಬೇಕಂದ್ರೆ ಎಷ್ಟು ಪ್ರೀತಿ ಅಂತ. ಹಲ್ಲೆಲೂಯಾ. ಅವನು ಹೇಳ್ತಾನೆ ಏನಂತ, ನನ್ನ ಜೀವಮಾನದಲ್ಲೆಲ್ಲ, 1 ವಾರ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಅಲ್ಲ, ಅವನು ಆಸೆ ಪಡ್ತದಾನೆ, ಪ್ರೀತಿ ಪಡ್ತದಾನೆ. ಏನು? ಲೈಫ್ ಲಾಂಗ್. ಯೇಸುವೇ, ಲೈಫ್ ಲಾಂಗ್, ನನ್ನ ಜೀವಮಾನ ಕಾಲವೆಲ್ಲ ನಾನು ನಿನ್ನ ಮಂದಿರದಲ್ಲಿರ್ಬೇಕಪ್ಪ, ನಾನು ನಿನ್ನ ಆಲಯದಲ್ಲಿರ್ಬೇಕಪ್ಪ, ನಾನು ನಿನ್ನ ಪ್ರಸನ್ನತೆಯನ್ನು ನೋಡ್ಬೇಕು ದೇವ್ರೆ, ನಿನ್ನ ಅಭಿಷೇಕ ನಾನು ಹೊಂದ್ಕೋಬೇಕು. ದೇವ್ರಂದ್ರೆ ಅಷ್ಟು ಪ್ರೀತಿ ದಾವೀದನಿಗೆ. ನಿನ್ನ ಮಂದಿರದಲ್ಲಿ ನಾನು ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಕೇಳಬೇಕು. ದೇವ್ರಂದ್ರೆ, ದೇವ್ರ ಆಲಯ ಅಂದ್ರೆ, ದೇವ್ರ ವಾಕ್ಯ ಅಂದ್ರೆ ಅಷ್ಟು ಪ್ರೀತಿ ದಾವೀದನಿಗೆ. ಅದನ್ನ ಏನ್ ಮಾಡ್ತಾನೆ ಅವನು, ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಕೇಳಿಕೊಂಡು ಅದನ್ನೇ ಎದುರು ನೋಡ್ತಾ ಇದ್ದೇನೆ. ಒಂದ್ ವೇಳೆ ನೀವು ಪ್ರೇಯರ್ ಮಾಡ್ಬೇಕಾದ್ರೆ ಅಪ್ಪಿ ತಪ್ಪಿ ಏನಾದರೂ ದೇವರು ಮಾತಾಡ್ಬಿಟ್ಟು, ಮಗಳೇ ನಿನಗೇನು ವರ ಬೇಕಮ್ಮ, ಮಗನೇ ನಿನಗೇನು ವರ ಬೇಕು ಅಂತ ಕೇಳಿದ್ರೆ ನೀವು ಎಂಥ ವರ ಕೇಳ್ತಿರೋ ಗೊತ್ತಿಲ್ಲ. ದೇವ್ರೇ ನನಗೆ ಎಂಥ ವರ ಬೇಕಂದ್ರೆ
ನನ್ನ ಎದುರುಗಡೆ ಯಾರಾದ್ರೂ ಇರ್ತಾರಲ್ವಾ, ಅವ್ರ ಮನಸ್ಸಿನಾಗ ಏನು ಅನ್ಕೊಂತಾರೆ, ಹಂಗೆ ಸ್ಕ್ಯಾನಿಂಗ್ ಥರ ನನಗೆ ರಿಪೋರ್ಟ್ ಬಂದ್ಬಿಡ್ಬೇಕಪ್ಪ. ಅವ್ರೇನು ಅನ್ಕೊಂತಾರೆ ನನ್ನ ಬಗ್ಗೆ, ಒಳ್ಳೇದು ಅನ್ಕೊಂತಾರೋ ಕೆಟ್ಟದ್ದು ಅನ್ಕೊಂತಾರೋ, ಅದು ನನಗೆ ಗೊತ್ತಾಗ್ಬೇಕು ಅವ್ರ ಮನಸ್ಸಲ್ಲಿರೋದು. ಆವರ ಕೊಡು ದೇವ್ರೆ ಅಂತ ಕೇಳ್ತೀರೇನು ಒಂದು ವೇಳೆ? ಅಥವಾ ದೇವ್ರೆ ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂದ್ರೆ ಫುಲ್ ಟ್ರಾಫಿಕ್ ಇರುತ್ತೆ ದೇವ್ರೆ, ಅಲ್ಲಿ ಆಕ್ಸಿಡೆಂಟ್ ಇಲ್ಲಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ, ಅದಕ್ಕೆ ಈ ಬೈಕಲ್ಲಿ ಹೋಗೋದು ಬೇಡ, ಬಸ್ಸಲ್ಲಿ ಹೋಗೋದು ಬೇಡ, ಟ್ರೈನಲ್ಲಿ ಹೋಗೋದು ಬೇಡ, ನಾನು ಕಣ್ಣು ಮುಚ್ಚಿ ಇಂತಲ್ಲಿಗೆ ಹೋಗ್ಬೇಕಂತ ಪ್ರೇಯರ್ ಮಾಡಿದ್ರೆ ಇಲ್ಲಿ ಮಾಯಾಗಿ ಅಲ್ಲಿ ಪ್ರತ್ಯಕ್ಷ ಆಗಿಬಿಡ್ಬೇಕು ದೇವ್ರೆ ಅಂತ ಆವರ ಕೇಳ್ತಿರೇನೋ ಗೊತ್ತಿಲ್ಲ. ಇನ್ನು ಒಂದು ವೇಳೆ ಅಡಿಗೆ ಮಾಡುವವರು, ಅಲ್ಲೆಲ್ಲಿಯ ದೇವ್ರೆ ದಿನ ಅಡಿಗೆ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ದೇವ್ರೆ, ನಾನು ಕಣ್ಣು ಮುಚ್ಚಿ ಇಂಥ ಅಡಿಗೆ ಆಗ್ಬೇಕಂದ್ರೆ ಆ ಅಡಿಗೆ ಆಗ್ಬಿಡ್ಬೇಕು ದೇವ್ರೆ ಅಂಥವರ ಕೊಡಪ್ಪ ಅಂತ ಕೇಳ್ತಿರೇನೋ ಗೊತ್ತಿಲ್ಲ. ಆದರೆ ದಾವೀದನು ಇಂಥ ಕೆಲ್ಸಕ್ಕೆ ಬಾರದೆ ವರನ ಕೇಳ್ತಾ ಇಲ್ಲ, ಆತನು ದೇವರನ್ನು ಪ್ರೀತಿಸುತ್ತಾ ಆತನ ಕೇಳ್ತಾನೆ, ದೇವ್ರೇ ನನ್ನ ಜೀವಮಾನ ಕಾಲವೆಲ್ಲ. ಎಷ್ಟು ಒಂದು ಎಫೆಕ್ಟಿವ್ ವರ್ಡ್ ನೋಡ್ರಿ. ಕೆಲವರು ಬರೀ 1 ವಾರ ಬರ್ತಾರೆ, 1 ವರ್ಷ ಬರ್ತಾರೆ, 1 ತಿಂಗಳು ಬರ್ತಾರೆ, 1 ವರ್ಷ ಬರ್ತಾರೆ ಅಷ್ಟೇ. ಆದ್ರೆ ಇಲ್ಲಿ ದಾವೀದನು ಹೇಳ್ತಾನೆ, ನನ್ನ ಜೀವಮಾನ ಕಾಲವೆಲ್ಲ ಯೆಹೋವನ ಮಂದಿರದಲ್ಲಿ ನಾನಿರಬೇಕು, ಆತನ ಪ್ರಸನ್ನತೆ ನಾನು ನೋಡ್ಬೇಕು. ಈ ವಾಕ್ಯ ನೋಡುವಾಗ ನಮಗೆ ಗೊತ್ತಾಗುತ್ತೆ ದಾವೀದನು ದೇವರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ದಾವೀದನು ದೇವರನ್ನು ಪ್ರೀತಿ ಮಾಡಲಿಕ್ಕೆ 5 ಕಾರಣಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ನಾವು ನೋಡುವಾಗ ಅದೇ 116ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ 1ನೇ ವಚನದಲ್ಲಿ ನೋಡುವಾಗ ದಾವೀದನು ಹೇಳ್ತಾನೆ, ದೇವರು ನನ್ನ ಮೊರೆಯನ್ನು ಕೇಳಿದ್ದಾನೆ, ಅದಕ್ಕೆ ನಾನು ದೇವರನ್ನು ಪ್ರೀತಿಸುತ್ತೇನೆ. ಯಾಕೆಂತೆ ದೇವರು ನನ್ನ ಮೊರೆಯನ್ನು ಕೇಳಿದ್ದಾನೆ. ನಾನು ಕಣ್ಣೀರಿನಿಂದ ದೇವ್ರಿಗೆ ಮೊರೆ ಇಡುವಾಗ ದೇವ್ರು ನನ್ನ ಮೊರೆ ಕೇಳಿದಾನೆ, ಅದಕ್ಕೆ ನಾನು ದೇವ್ರನ್ನ ಪ್ರೀತಿ ಮಾಡ್ತೇನೆ. ಎರಡನೇದಾಗಿ ನಾವು ನೋಡುವಾಗ ಅದೇ 116ನೇ ಕೀರ್ತನೆಯಲ್ಲಿ 2ನೇ ವಚನದಲ್ಲಿ ನಾವು ನೋಡುವಾಗ ದೇವರು ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ, ಅದಕ್ಕೆ ನಾನು ದೇವರನ್ನು ಪ್ರೀತಿ ಮಾಡುತ್ತೇನೆ. ನಾನು ನನ್ನ ಪರಿಸ್ಥಿತಿಗಳಲ್ಲಿ ದೇವರಿಗೆ ವಿಜ್ಞಾಪಿಸುವಾಗ, ರಿಕ್ವೆಸ್ಟ್ ಮಾಡುವಾಗ ದೇವ್ರು ಏನ್ ಮಾಡಿದಾರೆ, ನನ್ನ ವಿಜ್ಞಾಪನೆಯನ್ನು ಆತನ ತಳ್ಳಿ ಹಾಕಿಲ್ಲ. ಆತನೇನ್ ಮಾಡಿದಾನೆ, ನನ್ನ ವಿಜ್ಞಾಪನೆಯನ್ನು ದೇವರು ಕೇಳಿದ್ದಾನೆ, ಅದಕ್ಕೆ ನಾನು ದೇವರನ್ನ ಪ್ರೀತಿ ಮಾಡುತ್ತೇನೆ. ಮತ್ತೆ ನೆಕ್ಸ್ಟ್ ನಾವು ನೋಡುವಾಗ ದೇವರು ನನ್ನನ್ನು ರಕ್ಷಿಸಿ ಕಾಪಾಡಿದ್ದಾನೆ. ದೇವರು ನನ್ನ ರಕ್ಷಿಸಿ ಕಾಪಾಡಿದ್ದಾನೆ, ಅದಕ್ಕೆ ನಾನು ದೇವರನ್ನು ಪ್ರೀತಿ ಮಾಡುತ್ತೇನೆ, ಅದಕ್ಕೆ ನಾನು ದೇವರನ್ನ ಪ್ರೀತಿ ಮಾಡುತ್ತೇನೆ. 3ನೇದಾಗಿ ದೇವರು ರಕ್ಷಿಸಿದ್ದಾನೆ ಅಂತೇಳಿ. 4ನೇದಾಗಿ ನಾವು ನೋಡುವಾಗ ದೇವರು ನನ್ನನ್ನು ತಪ್ಪಿಸಿದ್ದಾನೆ ಶತ್ರುಗಳ ಕೈಯಿಂದ, ಅವರ ಕುತಂತ್ರಗಳಿಂದ, ಸೌಲನ ಒಂದು ಈಟಿಯಿಂದ ದೇವರು ನನ್ನ ತಪ್ಪಿಸಿ ಕಾಪಾಡಿದ್ದಾನೆ, ಅದಕ್ಕೆ ದೇವರನ್ನು ನಾನು ಪ್ರೀತಿ ಮಾಡುತ್ತೇನೆ. 5ನೇದಾಗಿ ನಾವು ನೋಡುವಾಗ ಅದೇ 116ನೇ ಕೀರ್ತನೆಯಲ್ಲೇ ಇದೆ, ನಾವು ನೋಡುವಾಗ ದೇವರು ನನ್ನನ್ನು ಬಾಧೆಗಳಿಂದ ಕಷ್ಟಗಳಿಂದ ದೇವರು ನನ್ನನ್ನು ಕಾಪಾಡಿದ್ದಾರೆ, ಬಿಡಿಸಿದ್ದಾರೆ, ಅದಕ್ಕೆ ದೇವರನ್ನು ನಾನು ಪ್ರೀತಿಸುತ್ತೇನೆ. ದಾವೀದನು ಹೇಳ್ತಾನೆ, ನಾನು ದೇವರನ್ನ ಪ್ರೀತಿ ಮಾಡ್ತೇನೆ, ಯಾಕಂದ್ರೆ ಆತ ನನಗೆ ಮಹಾ ಉಪಕಾರಗಳನ್ನು ಮಾಡಿದ್ದಾನೆ, ಅದಕ್ಕೆ ನಾನು ದೇವರನ್ನ ಪ್ರೀತಿ ಮಾಡುತ್ತೇನೆ. ದೇವರು ನನ್ನ ವಿಜ್ಞಾಪನೆ ಕೇಳಿದ್ದಾನೆ, ದೇವರು ನನ್ನ ಮೊರೆಯನ್ನು ಕೇಳಿದ್ದಾನೆ, ದೇವರು ನನ್ನ ರಕ್ಷಿಸಿದಾನೆ, ದೇವರು ನನ್ನ ತಪ್ಪಿಸಿದಾನೆ, ದೇವರು ನನ್ನ ಕಷ್ಟಗಳಿಂದ ಬಿಡಿಸಿ ಕಾಪಾಡಿದಾನೆ, ಅದಕ್ಕೆ ನಾನು ದೇವರನ್ನ ಪ್ರೀತಿ ಮಾಡುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ವಾಕ್ಯವನ್ನು ಆಲಿಸುವಂತ, ಈ ಸಭೆಯಲ್ಲಿ ಕೂತ್ಕೊಂಡು ವಾಕ್ಯವನ್ನು ಆಲಿಸುವಂತ ಎಲ್ಲ ದೇವ ಮಕ್ಕಳು, ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಒಂದು ಮೇಲುಗಳನ್ನು ಮಾಡಿದ್ದಾರೆ, ಸಹಾಯವನ್ನು ಮಾಡಿದ್ದಾರೆ. ದೇವರು ನೀವಿರುವಂಥ ಪರಿಸ್ಥಿತಿಗಳಲ್ಲಿ ನೀವು ದೇವರಿಗೆ ವಿಜ್ಞಾಪನೆ ಮಾಡುವಾಗ ನಿಮ್ಮ ವಿಜ್ಞಾಪನೆಯನ್ನು ದೇವರು ಕೇಳಿದ್ದಾನೆ. ನೀವು ದೇವರಿಗೆ ಮೊರೆ ಇಡುವಾಗ ದೇವರು ನಿಮ್ಮ ಮೊರೆಯನ್ನು ಕೂಡ ದೇವರು ಆಲಿಸಿದ್ದಾನೆ. ದೇವರು ನಿಮ್ಮನ್ನು ಕೂಡ ರಕ್ಷಿಸಿದ್ದಾನೆ. ಶತ್ರುಗಳಿಂದ, ಮಾಟ ಮಂತ್ರಗಳಿಂದ, ವಿರೋಧಿಗಳ ಕೈಯಿಂದ, ಅಪಾಯದಿಂದ, ಕೇಡಿನಿಂದ ದೇವರು ರಕ್ಷಿಸಿದ್ದಾನೆ, ತಪ್ಪಿಸಿದ್ದಾನೆ. ನಿಮ್ಮನ್ನು ಸಹ ಕಷ್ಟದಿಂದ, ಕಣ್ಣೀರಿನಿಂದ, ಬಾಧೆಯಿಂದ, ಚಿಂತೆಯಿಂದ ದೇವರು ಆ ಎಲ್ಲ ವಿಧವಾದಂಥ ಕಷ್ಟಗಳಿಂದ ದೇವರು ತಪ್ಪಿಸಿ ಕಾಪಾಡಿದ್ದಾನೆ. ರೀತಿಯಾಗಿ ದೇವರು ನಿನ್ನ ತಪ್ಪಿಸಿ ಕಾಪಾಡಿರುವಾಗ, ದೇವರು ಕೂಡ ನಿನ್ನ ಜೀವಿತದಲ್ಲಿ ಅನೇಕ ಒಂದು ಕಾರ್ಯಗಳನ್ನು ಮಾಡಿ ಮಹೋಪಕಾರಗಳನ್ನು ಮಾಡಿರುವಾಗ, ನೀನು ಕೂಡ ದಾವೀದನ ಹಾಗೆ ದೇವರನ್ನ ಪ್ರೀತಿ ಮಾಡ್ತಾ ಇದೀಯಾ ಅಥವಾ ಮಾಡ್ತಾ ಇಲ್ವಾ? ಒಂದು ಸಾರಿ ನೀನು ಪರೀಕ್ಷೆ ಮಾಡಿಕೊ. ದಾವೀದನ ಎಷ್ಟು ಒಂದು ಸುಂದರವಾಗಿ ಹೇಳ್ತಿದ್ದಾನೆ, ದೇವ್ರು ಮಾಡಿದ ಉಪಕಾರಕ್ಕೆ ನಾನು ಏನು ಮಾಡಲಿ, ಆತನ ಪ್ರೀತಿ ಮಾಡ್ತಾನೆ. ಆಮೇನ್. ಮೊದಲನೇದಾಗಿ ಏನು ಹೇಳ್ತಾನೆ, ಪ್ರೀತಿ ಮಾಡುತ್ತೇನೆ. ಓಕೆ, ದೇವ್ರ ನಮ್ಮಕ್ಕೆ ಸ್ತೋತ್ರ. ಎರಡನೇದಾಗಿ ನಾವು ನೋಡೋಣ. ಎರಡನೇದಾಗಿ ದಾವೀದನು ದೇವರು ಮಾಡಿದ ಮಹೋಪಕಾರಗಳಿಗೆ ಬದಲಾಗಿ ಒಂದನೇದಾಗಿ ಏನು ಮಾಡ್ತಾನಂತಾನೆ,
ದೇವ್ರನ್ನ ಪ್ರೀತಿ ಮಾಡ್ತಾನೆ. ಎರಡನೇದಾಗಿ ನಾವು ನೋಡೋಣ, ಕೀರ್ತನೆ 116:13 ವಚನ ನಾವು ಓದಿಕೊಳ್ಳೋಣ. ಎರಡನೇದಾಗಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ರಕ್ಷಣಾ ಪಾತ್ರೆಯನ್ನು, ಎಲ್ಲರೂ ಹೇಳ್ರಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಆಮೇನ್. ಪ್ರಿಯರೇ, ತೆಲುಗಲ್ಲಿ ಇದೇ ವಾಕ್ಯ ಈ ರೀತಿಯಾಗಿದೆ, ರಕ್ಷಣಾ ಪಾತ್ರನು చేత పట్టుకొని యెహోవా నామమున ಪ್ರಾರ್ಥನಾ చేసెదను. ಅಂದ್ರೆ ಯೇಸುವಿನ ಹೆಸರಲ್ಲಿ, ದೇವರ ಹೆಸರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ಹಲ್ಲೆಲೂಯಾ. ಮೊದಲನೇದಾಗಿ ದೇವ್ರನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಎರಡನೇದಾಗಿ ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆತನ ನಾಮವನ್ನು ಪ್ರಖ್ಯಾತಿಪಡಿಸುತ್ತೇನೆ, ಆತನ ನಾಮವನ್ನು ಪ್ರಚುರಪಡಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಹೋಗ್ಲಿ ಪ್ರಿಯರೇ. ಯಾಕೆಂದ್ರೆ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡೋದೇ ಒಂದು ದೊಡ್ಡ ಭಾಗ್ಯ. ಯೇಸು ನಾಮದಲ್ಲಿ ಪ್ರಾರ್ಥಿಸುವುದೇ ಒಂದು ದೊಡ್ಡ ಧನ್ಯತೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ದೇವರಿಗೂ ಮತ್ತು ಮನುಷ್ಯರಿಗೂ ಸಂಬಂಧ ಕಟ್ ಆಗದಂತೆ ಪ್ರಾರ್ಥನೆ ಕೂಡಿಸುವಂಥದ್ದಾಗಿದೆ. ನಾವು ದೇವರ ಸಹವಾಸದಲ್ಲಿ ಜೀವಿಸಲಿಕ್ಕೆ ಪ್ರಾರ್ಥನೆ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಪ್ರಾರ್ಥನೆ ಅಂತೇಳಿ ಅಂದ್ರೆ ಕೇಳಿಕೊಳ್ಳುವುದು, ದೇವರ ಹತ್ರ ವಿಜ್ಞಾಪಿಸುವುದು, ದೇವರ ಜೊತೆ ಮಾತನಾಡುವುದು, ದೇವರ ಜೊತೆ ಸಂಭಾಷಿಸುವುದು ಪ್ರಾರ್ಥನೆಯಾಗಿದೆ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಮನುಷ್ಯನು ಪ್ರಾರ್ಥನೆ ಮಾಡ್ತಾನೆ ಇದ್ದಾನೆ. ದಾವೀದನ ಕಾಲದಲ್ಲಿ ಪ್ರಾರ್ಥನೆಗೆ ಇರುವಷ್ಟು ಬೆಲೆ, ಪ್ರಾರ್ಥನೆಗೆ ಇರುವಷ್ಟು ಮಹತ್ವ ಬೇರೆ ಯಾವುದಕ್ಕೂ ಇರಲಿಲ್ಲ. ಪ್ರಾರ್ಥನೆಗೆ ಅಷ್ಟು ಮಹತ್ವ ಇತ್ತು ಪ್ರಿಯರೇ. ದಾವೀದನು ಪ್ರಾರ್ಥನೆಯಲ್ಲಿ ದೇವರ ಮುಖವನ್ನು ನೋಡ್ತಾ ಇದ್ದ, ದೇವರ ಪ್ರಸನ್ನತೆಯನ್ನು ಹೊಂದಿಕೊಳ್ತಾ ಇದ್ದ. ಅವನು ಯೇಸು ನಾಮದಲ್ಲಿ ದೇವರ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ದೇವರ ಮುಖವನ್ನು ನೋಡ್ತಾ ಇದ್ದ. ಈ ಲೋಕದಲ್ಲಿ ಏನು ಮರೆಯಾದರೂ ಕೂಡ ದಾವೀದನ ಸಹಿಸ್ತಾ ಇದ್ದ, ದೇವರ ಮುಖ ಮರೆಯಾದ್ರೂ ಮಾತ್ರ ದಾವೀದನ ಸಹಿಸ್ತಾ ಇರಲಿಲ್ಲ. ಅಂದ್ರೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ ಅವನು ದೇವರ ಹೆಸರಿನಲ್ಲಿ. ಈ ಲೋಕದಲ್ಲಿ ದಾವೀದನು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾ ದೇವರ ಮುಖವನ್ನು ಆತನು ನೋಡ್ತಾ ಇದ್ದ. ದೇವರ ಹೆಸರಿನಲ್ಲಿ ಯೇಸು ನಾಮದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಅಂದ್ರೆ ಯೇಸು ನಾಮ ಎಲ್ಲಾ ನಾಮಗಳಿಗಿಂತಲೂ ಮೇಲಾದ ನಾಮ. ಆ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೆ ಸಮಸ್ತವು ಸಾಧ್ಯವು. ಚಪ್ಪಾಳೆ ತಟ್ಟಣ ದೇವರಿಗೆ ನಾವೆಲ್ಲರೂ ಕೂಡ. ಈ ಸಮಯದಲ್ಲಿ ಇಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನೀವುಗಳು ಸಹ ಈ ಸಮಯದಲ್ಲಿ ಪ್ರಾರ್ಥನೆಯ ಮಹತ್ವವನ್ನು ಸೇವಕರ ಬಾಯಿಂದ ಈ ವಾಕ್ಯದ ಮೂಲಕ ತಿಳಿದುಕೊಂಡ ನೀವು ಕೂಡ ಧನ್ಯರೇ. ಆಮೇನ್. ಬೆಳಗಿನ ಜಾವದಲ್ಲಿ ಕುಟುಂಬವಾಗಿ ಅಥವಾ ಟೀಮ್ ಆಗಿ ಈಗ ನೀವು ಪ್ರಾರ್ಥನೆಯ ಒಂದು ಬೆಲೆ ತಿಳ್ಕೊಂಡು, ಪ್ರಾರ್ಥನೆಯ ಒಂದು ಮಹತ್ವ ತಿಳ್ಕೊಂಡು, ಈಗ ಕುಟುಂಬವಾಗಿ ಟೀಮ್ ಆಗಿ ಪ್ರಾರ್ಥಿಸುವಂತ, ಆ ಪ್ರಾರ್ಥನೆಯ ಮಹತ್ವವನ್ನು ತಿಳ್ಕೊಂಡು ಪ್ರಾರ್ಥಿಸುವಂತ ನೀವೇ ಧನ್ಯರು. ಪ್ರಾರ್ಥಿಸುವಾಗ ಪ್ರಾರ್ಥನೆ ಒಬ್ಬ ದೇವ ಮಕ್ಕಳನ್ನು, ಯಾರ್ಯಾರೆಲ್ಲ ಪ್ರಾರ್ಥಿಸ್ತಾರೋ, ದೇವ ಮಕ್ಕಳು, ವಿಶ್ವಾಸಿಗಳು, ಸೇವಕರು, ಆರಾಧನಾ ನಾಯಕರು ಯಾರ್ಯಾರೆಲ್ಲ ಪ್ರಾರ್ಥಿಸ್ತಾರೋ, ಪ್ರಾರ್ಥನೆ ಪಾಪದಿಂದ ಅವರನ್ನು ದೂರ ಇಡುವಂಥದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಇಲ್ಲಿ ದಾವೀದನು ಹೇಳ್ತಾನೆ, ಮೊದಲನೇದಾಗಿ ದೇವರು ಮಾಡಿದಂಥ ಉಪಕಾರಗಳಿಗೆ, ಮಹೋಪಕಾರಗಳಿಗೆ ಬದಲಾಗಿ ನಾನು ದೇವರನ್ನ ಪ್ರೀತಿ ಮಾಡುತ್ತೇನೆ. ಎರಡನೇದಾಗಿ ನಾವು ನೋಡುವಾಗ ಆತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಆತನ ಹೆಸರನ್ನು ಪ್ರಖ್ಯಾತಿಪಡಿಸುತ್ತೇನೆ. ಅಂದ್ರೆ ದೇವರು ಸುವಾರ್ತೆ ಸಾರುತ್ತೇನೆ. ಆತ ನನ್ನ ಜೀವಿತದಲ್ಲಿ ಮಾಡಿದಂಥ ಮಹೋಪಕಾರಗಳನ್ನು, ಕೃತ್ಯಗಳನ್ನು ಏನ್ ಮಾಡ್ತೇನೆ, ರಕ್ಷಣಾ ಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಆತನ ನಾಮವನ್ನು ಪ್ರಖ್ಯಾತಿಪಡಿಸುತ್ತೇನೆ, ಸುವಾರ್ತೆ ಸಾರುತ್ತೇನೆ. ಆಮೇನ್, ಆಮೇನ್. ಒಂದು ವಿಷಯ ಹೇಳ್ತೀನಿ, ನಿಮಗೆ ಇಷ್ಟ ಆದ್ರೆ ಚಪ್ಪಾಳೆ ತಟ್ಟಬೇಕು. ಯಾರು ದೇವರ ಹೆಸರನ್ನು ಮೇಲೆ ಎತ್ತುತ್ತಾರೋ, ಯಾರು ಯೇಸುವಿನ ಹೆಸರನ್ನು ಮೇಲೆ ಎತ್ತುತ್ತಾರೋ, ಯೇಸು ಅವರನ್ನು ಮೇಲೆ ತಂದು ಆಶೀರ್ವಾದ ಮಾಡುತ್ತಾರೆ. ಇಷ್ಟೇ ಸಿಂಪಲ್. ಯಾರು ಯೇಸು ಹೆಸರನ್ನ ಮೇಲೆ ಎತ್ತಾರೋ ಯೇಸು ಅವ್ರನ್ನ ಮೇಲೆ ಎತ್ತುತ್ತಾರೆ. ಯಾರು ಯೇಸು ಹೆಸರನ್ನ ಮೇಲೆ ತರ್ತಾರೋ ದೇವ್ರವ್ರನ್ನ ಮೇಲೆ ತರ್ತಾರೆ. ಅವರ ಕೆಲಸದಲ್ಲಿ, ಅವರ ಒಂದು ವೃತ್ತಿಯಲ್ಲಿ, ಅವರ ಬಿಸ್ನೆಸ್ ಅಲ್ಲಿ, ಅವರ ವ್ಯಾಪಾರದಲ್ಲಿ, ಅವರ ಕುಟುಂಬದಲ್ಲಿ ದೇವ್ರವ್ರನ್ನ ಮೇಲೆ ತರ್ತಾರೆ ಪ್ರಿಯರೇ. ಹಲ್ಲೆಲೂಯಾ.
ದೇವರ ಹೆಸರಿನಲ್ಲಿ ನಾವು ಯೇಸು ಹೆಸರಿನಲ್ಲಿ ಪ್ರಾರ್ಥನೆ ಮಾಡಬೇಕು, ಆತನ ನಾಮವನ್ನು ಪ್ರಖ್ಯಾತಿ ಪಡಿಸಬೇಕು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಚೆನ್ನಾಗಿ ಕೇಳಿಸ್ಕೊಳ್ರಿ. ದಾವೀದನು ತನ್ನ ಜೀವಿತದಲ್ಲಿ ದೇವರಿಂದ ಏನೆಲ್ಲ ಆಶೀರ್ವಾದವನ್ನು ಹೊಂದಿಕೊಂಡನು, ಅದು ಕೇವಲ ಪ್ರಾರ್ಥನೆಯಿಂದಲೇ. ಇನ್ನು ದಾವೀದನು ಇಸ್ರಾಯೇಲರಿಗೆ ಏನು ಅರಸನಾದನೋ, ಅದು ಇಸ್ರಾಯೇಲರಿಗೆ ಅರಸನಾಗಿದ್ದು ಅದು ಪ್ರಾರ್ಥನೆಯಿಂದಲೇ. ದೇವರ ಮಕ್ಕಳೇ, ಇನ್ನು ದಾವೀದನು ಏನು ಒಂದು ಶತ್ರು ಆದ ಗೋಲ್ಯಾತನನ್ನು ಸೋಲಿಸಿದನೋ, ಅದು ದೇವರ ಬಲದಿಂದ ಪ್ರಾರ್ಥನೆಯಿಂದಲೇ. ಇನ್ನು ದಾವೀದನು ಸೌಲನ ಕೈಯಿಂದ, ಈಟಿಯ ಕೈಯಿಂದ ಏನು ತಪ್ಪಿಸಿಕೊಂಡನೋ, ಅದು ಪ್ರಾರ್ಥನೆಯಿಂದಲೇ. ಇನ್ನು ಶತ್ರುಗಳ ಕುತಂತ್ರಗಳಿಂದ ದಾವೀದನ ಏನು ತಪ್ಪಿಸಿಕೊಂಡನೋ, ಅದು ಪ್ರಾರ್ಥನೆಯಿಂದಲೇ. ಇನ್ನು ದಾವೀದನು ತನ್ನ ಜೀವಿತದಲ್ಲಿ ಎಷ್ಟು ಯುದ್ಧಗಳು ಮಾಡಿದ್ನೋ, ಆ ಎಲ್ಲ ಯುದ್ಧಗಳನ್ನು ದಾವೀದನು ಏನು ಜಯಿಸಿದ್ನೋ, ಅದು ಕೇವಲ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆಯಿಂದಲೇ. ದೊಡ್ಡ ಚಪ್ಪಾಳೆ ತಟ್ಟಣ ದೇವರಿಗೆ ಎಲ್ಲರೂ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ದಾವೀದನು ಹೇಳ್ತಾನೆ, ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ಆತನ ನಾಮವನ್ನು ನಾನು ಪ್ರಖ್ಯಾತಿ ಪಡಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದೇವರು ದಾವೀದನಿಗಷ್ಟೇ ಅಲ್ಲ ಮಹೋಪಕಾರಗಳನ್ನು ಮಾಡಿರುವುದು, ನನ್ನ ನಿನ್ನ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ಎಣಿಸ್ಲಿಕ್ಕೆ ಆಗದಿರೋಷ್ಟು ಎಷ್ಟೋ ಒಂದು ಉಪಕಾರಗಳನ್ನು ಆತನು ಮಾಡಿದ್ದಾನೆ. ಪ್ರಿಯರೇ, ಎಷ್ಟೋ ಒಂದು ಮೇಲುಗಳನ್ನು ಆತನು ಮಾಡಿದ್ದಾನೆ. ಆ ರೀತಿಯಾಗಿ ಮಾಡಿರುವಾಗ ನಾನು ನೀನು ಸಹ ದಾವೀದನ ಹಾಗೆ, ಅಯ್ಯ ನೀನು ಮಾಡಿದ ಸಹಾಯಕ್ಕೆ, ನೀನು ಮಾಡಿದ ಉಪಕಾರಕ್ಕೆ, ನೀನು ಮಾಡಿದ ಮೇಲುಗಳಿಗೆ, ನೀನು ಮಾಡಿದ ಅದ್ಭುತಗಳಿಗೆ ನಾನು ಕೂಡ ದಾವೀದನ ಹಾಗೆ ನಿನ್ನನ್ನೇ ಪ್ರೀತಿಸುತ್ತೇನೆ, ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಯೇಸು ನಾಮವನ್ನು ಪ್ರಖ್ಯಾತಿ ಪಡಿಸುತ್ತೇನೆ. ಓಕೆ, 2 ಪಾಯಿಂಟ್ ನೋಡ್ಕೊಂಡ್ವಿ. ಲಾಸ್ಟ್ ಇನ್ನೊಂದು ಪಾಯಿಂಟ್ ಇದೆ. ಅದೇ 116ನೇ ಕೀರ್ತನೆ 14ನೇ ವಚನ ನಾನು ಓದ್ತೀನಿ, ಕೇಳಿಸ್ಕೊಳ್ರಿ. ಕೀರ್ತನೆ 116:14. ಯೆಹೋವನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. ಏನಂತೆ? ದೇವರು ನನಗೆ ಮಾಡಿದ ಮಹೋಪಕಾರಕ್ಕೆ ನಾನೇನು ಸಲ್ಲಿಸಲಿ, ನಾನೇನು ಕೊಡಲಿ, ಏನು ಮಾಡಲಿ ಅಂದರೆ, ಒಂದನೇದಾಗಿ ಹೇಳ್ತಾನೆ ದೇವ್ರನ್ನ ಪ್ರೀತಿ ಮಾಡ್ತೇನೆ, ಎರಡನೇದಾಗಿ ಹೇಳ್ತಾನೆ ಆತನ ಹೆಸರಿನಲ್ಲಿ ಪ್ರಾರ್ಥಿಸ್ತಾನೆ, ಆತನ ನಾಮವನ್ನು ಪ್ರಖ್ಯಾತಿ ಪಡಿಸುತ್ತೇನೆ, ಮೂರನೇದಾಗಿ ದಾವೀದನು ಹೇಳ್ತಾನೆ ನಾನು ದೇವರಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ನಾನು ಹರಕೆಯನ್ನು ಸಲ್ಲಿಸುತ್ತೇನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವರ ಮಕ್ಕಳೇ, ಇಲ್ಲಿ ದಾವೀದನು ದೇವರಿಗೆ ಹರಕೆ ಮಾಡಿಕೊಂಡು, ಅಂದರೆ ಆತನ ಇಕ್ಕಟ್ಟಿನಲ್ಲಿರುವಾಗ, ಕಷ್ಟದಲ್ಲಿರುವಾಗ, ಇನ್ನೇನು ಶತ್ರುಗಳು ಬಂದ್ಬಿಡ್ತಾರೆ, ಪ್ರಾಣಾಪಾಯ ಪರಿಸ್ಥಿತಿಯಲ್ಲಿ ಇರುವಾಗ ಹರಕೆ ಮಾಡಿಕೊಂಡು ಆತನ ಹೇಳ್ತಾನೆ, ಹರಕೆ ಮಾಡಿ ಅದನ್ನು ನಾನು ದೇವರಿಗೆ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಆಲಿಸುವಂತ ನೀವುಗಳು ಸಹ ನಿಮ್ಮ ಜೀವಿತದಲ್ಲಿ, ನಿಮ್ಮ ಒಂದು ಕಷ್ಟದಲ್ಲಿರುವಾಗ, ನೀವುಗಳು ಸಹ ಇಕ್ಕಟ್ಟಿನಲ್ಲಿರುವಾಗ, ಇಬ್ಬಂದಿಯಲ್ಲಿರುವಾಗ, ವೇದನೆಯಲ್ಲಿರುವಾಗ, ಶೋಧನೆಯಲ್ಲಿರುವಾಗ ನೀವುಗಳು ಸಹ ದೇವರಿಗೆ ಅರಿಕೆ ಮಾಡಿರ್ಬೋದು. ದೇವರೇ ನನಗೆ ಈ ರೀತಿಯಾಗಿ ಸಹಾಯ ಮಾಡು, ನಾನು ಈ ರೀತಿಯಾಗಿ ನಾನು ನಿನಗೆ ಸಲ್ಲಿಸುತ್ತೇನೆ, ಒಂದು ಕಾಣಿಕೆಯನ್ನು ಸಲ್ಲಿಸ್ತೇನೆ ಅಂತ ಅರಿಕೆ ಮಾಡಿರ್ಬೋದು. ಆದರೆ ಕೆಲವರು ಅರಿಕೆ ಮಾಡಿ ಆ ಅರಿಕೆಯನ್ನು ತೀರಿಸಿದಂಗೆ ಮರ್ತೋಗಿದ್ದಾರೆ. ಇನ್ನು ಕೆಲವರು ಅರಿಕೆಯನ್ನು ಸಲ್ಲಿಸದಂತೆ ಅವರು ತಪ್ಪಿಸ್ಕೊಂಡಿದ್ದಾರೆ. ಅರಿಕೆ ಮಾಡಿ ಅರಿಕೆ ಸಲ್ಲಿಸಿದಂತೆ ಅವ್ರು ಏನು ಮಾಡಿದ್ದಾರೆ? ತಪ್ಪಿಸ್ಕೊಂಡಿದ್ದಾರೆ. ಆದರೆ ಪ್ರಸಂಗಿ ಬರೆದ ಪುಸ್ತಕದಲ್ಲಿ ನಾವು ನೋಡೋದಾದರೆ 5ನೇ ಅಧ್ಯಾಯ 4-5ನೇ ವಚನದಲ್ಲಿ ಈ ರೀತಿಯಾಗಿ ವಾಕ್ಯದೆ. ಏನಂದರೆ, ನೀನು ದೇವರಿಗೆ ಅರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ, ಆತನು ಮೂಢರಿಗೆ ಒಲಿಯನು. ನಿನ್ನ ಅರಕೆಯನ್ನು ಒಪ್ಪಿಸು, ನೀನು ಅರಸಿಕೊಂಡು ತೀರಿಸದೆ ಇರುವುದಕ್ಕಿಂತ ಅರಕೆ ಮಾಡಿಕೊಳ್ಳದೆ ಇರುವುದು ವಾಸಿ ಅಂತ ವಾಕ್ಯದಲ್ಲಿ ಇದೆ. ಅಂದರೆ ನೀನು ದೇವರಿಗೆ ಅರಕೆ ಮಾಡಿದ ಮೇಲೆ ಅದನ್ನು ನೀನು ಸಲ್ಲಿಸಬೇಕು. ದಾವೀದನು ಹೇಳ್ತಾನೆ, ನಾನು ಅರಕೆ ಮಾಡಿ ಅದನ್ನ ಬಂದು ನಾನು ಸಲ್ಲಿಸ್ತೇನೆ ದೇವ್ರು ಮಾಡಿದ ಮಹೋಪಕಾರಗಳಿಗೆ. ಹಾಗಾಗಿ ವಾಕ್ಯದಲ್ಲಿ ನೋಡ್ತೇವೆ ನಾವು, ಯೆಫ್ತಾಹನು ಅನ್ನುವಂಥ ಭಕ್ತನು ಯುದ್ಧಕ್ಕೆ ಹೊರಟಿದ್ದಾನೆ. ಶತ್ರುಗಳ ಮೇಲೆ ಯುದ್ಧ ಮಾಡಬೇಕು, ಆತನಿಗೆ ಭಯ ಆಗಿದೆ, ಕಳವಳ ಆಗಿದೆ. ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ದೇವರಿಗೆ ಪ್ರಾರ್ಥನೆ ಮಾಡಿದ, ದೇವರೇ ನೀನು ನನ್ನನ್ನು ಶತ್ರುಗಳ ಮೇಲೆ ನನಗೆ ಜಯ ಕೊಡಪ್ಪ,
ಈ ಶತ್ರುಗಳಿಂದ ತಪ್ಪಿಸಿ ನಿನ್ನ ಕಾಪಾಡು. ನೀನು ಈ ಯುದ್ಧದಲ್ಲಿ ನನಗೆ ಜಯ ಕೊಟ್ರೆ, ಶತ್ರುಗಳನ್ನ ನೀನು ಸೋಲಿಸಿದ್ರೆ, ನನ್ನನ್ನು ನೀನು ಕಾಪಾಡಿದ್ರೆ, ನಮ್ಮ ಟೀಮ್ನ ನೀನು ಕಾಪಾಡಿದ್ರೆ, ನಾನು ಈ ಯುದ್ಧ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನನ್ನ ಕಣ್ಣೆದುರುಗಡೆ ಯಾವ ಪ್ರಾಣಿ ಬರುತ್ತೋ ಆ ಪ್ರಾಣಿನ ನಾನು ನಿನಗೆ ಬಲಿ ಕೊಡ್ತೀನಿ ಅಂತ ಯೆಫ್ತಾಹನು ದೇವರಿಗೆ ಅರಿಕೆ ಮಾಡ್ತಾನೆ. ಹಲ್ಲೆಲೂಯಾ. ಅವನು ಅನ್ಕೊಂಡ ಏನಂತ, ನಾನು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಎತ್ತೋ, ಕತ್ತೆನೋ, ಎಮ್ಮೆನೋ, ಕುರಿನೋ, ಮೇಕೆನೋ ಯಾವುದೋ ಒಂದು ಪ್ರಾಣಿ ಬರುತ್ತೆ, ಅದನ್ನ ದೇವರಿಗೆ ಯಾವುದು ಬಂದರೂ ಕೂಡ ಅದು ನನ್ನ ದೇವರಿಗೆ ಬಲಿ ಕೊಟ್ಟರಾಯ್ತು ಅಂತೇಳಿ ದೇವರಿಗೆ ಹರಕೆ ಪ್ರಾರ್ಥನೆ ಮಾಡ್ತಾನೆ. ದೇವರು ಅವನು ಪ್ರಾರ್ಥನೆ ಕೇಳಿ ಯುದ್ಧದಲ್ಲಿ ಶತ್ರುಗಳ ಮೇಲೆ ದೇವರು ಯೆಫ್ತಾಹನಿಗೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಯಾಗಿ ಜಯ ಕೊಟ್ಟ ಮೇಲೆ ಯೆಫ್ತಾಹನು ವಾಪಸ್ ಮನೆಗೆ ಹೋಗ್ತಾ ಇದ್ದಾನೆ. ಅವನ ಕಣ್ಣ ಎದುರುಗಡೆ ತನ್ನ ಮಗಳೇ ಬರ್ತಾ ಇದ್ದಾಳೆ. ಅವನು ಅನ್ಕೊಂಡ, ಮಗಳೇ ನೀನು ಬರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನೀನು ನನ್ನ ದುಃಖಕ್ಕೆ ಒಳಪಡಿಸ್ಬಿಟ್ಟೆ, ನೀನು ಯಾಕಮ್ಮ ಬಂದೆ? ಪಾಪ ಅಪ್ಪ ಯುದ್ಧದಲ್ಲಿ ಜಯ ಹೊಂದಿದನಂತ ಖುಷಿಯಾಗಿ ಯೆಫ್ತಾಹನ ಮಗಳು ಬರ್ತಾ ಇದ್ದಾಳೆ. ಈಗ ಅವನೇನು ಅರಿಕೆ ಮಾಡಿದ್ದ, ನನ್ನ ಕಣ್ಣೆದ್ರಿಗೆ ಯಾವ ಪ್ರಾಣಿ ಬರುತ್ತೋ ಅದನ್ನ ಬಲಿ ಕೊಡ್ತೇನಂತ. ಆದರೆ ಅವನು ಮಗಳು ಬಂದಾಕ್ಷಣ ನೋಡಿ ಏನು ಮಾಡ್ತದಾನೆ, ದುಃಖ ಪಡ್ತದಾನೆ ಹರಕೆಯನ್ನು ಸಲ್ಲಿಸಲಿಕ್ಕೆ. ಅದೇ ರೀತಿಯಾಗಿ ಕೆಲವರು ಏನು ಮಾಡ್ತಾ ಇರ್ತಾರೆ, ಹರಕೆ ಮಾಡಿಕೊಂಡು ದೇವರಿಗೆ ಹರಕೆಯನ್ನು ಸಲ್ಲಿಸ್ಬೇಕಂದ್ರೆ ಏನು ಮಾಡ್ತಾ ಇರ್ತಾರೆ, ಗೋಳಾಡ್ತಾ ಇರ್ತಾರೆ, ಗುಯ್ಗುಡ್ತಾ ಇರ್ತಾರೆ, ಗುಣಗುಡ್ತಾ ಇರ್ತಾರೆ ದೇವರಿಗೆ ಹರಕೆ ಸಲ್ಲಿಸಲಿಕ್ಕೆ. ಹಲ್ಲೆಲೂಯಾ. ಆದರೆ ದೇವರಿಗೆ ಸ್ತೋತ್ರ ಪ್ರಿಯರೇ, ದಾವೀದನು ಹೇಳ್ತಾನೆ, ನಾನು ದೇವರಿಗೆ ಏನು ಹರಕೆ ಮಾಡಿದೆನೋ ಅದನ್ನು ನಾನು ದೇವರಿಗೆ ನಾನು ಸಲ್ಲಿಸುತ್ತೇನೆ. ಆಮೇನ್. ಪ್ರಿಯರೇ, ಈ ವಾಕ್ಯವನ್ನು ಆಲಿಸುವಂತ ನೀವುಗಳು ಸಹ ಒಂದು ವೇಳೆ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ಸಹ ದೇವರಿಗೆ ಹರಕೆ ಮಾಡಿರ್ಬೋದು. ಏನಂತ, ಹಾಸ್ಪಿಟಲ್ ಇದ್ದಾಗ ದೇವರೇ ಈಗೆಲ್ಲ ರಿಪೋರ್ಟು, ಎಕ್ಸ್ರೇ, MRI ಸ್ಕ್ಯಾನಿಂಗು ಅಥವಾ ಇನ್ನೊಂದು ಟೆಸ್ಟು, ಬ್ಲಡ್ ಟೆಸ್ಟ್, ಇನ್ನೊಂದು ಯಾವುದೋ ಟೆಸ್ಟ್ ಮಾಡ್ತಿದ್ರೆ ದೇವರೇ ರಿಪೋರ್ಟ್ ನಾರ್ಮಲ್ ಅಂತೇಳಿ ಬಂದರೆ ನಾನು ಈ ರೀತಿಯಾಗಿ ನಾನು ನಿನಗೆ ಸಲ್ಲಿಸ್ತೇನಪ್ಪ ಆಲಯದಲ್ಲಿ ಅಂತ ಒಂದು ಹರಕೆ ಪ್ರಾರ್ಥನೆ ನೀವು ಮಾಡಿರ್ಬೋದು. ದೇವರಿಗೆ ನೀವು ಹರಕೆ ಮಾಡ್ಕೊಂಡಿರ್ಬೋದು. ಮಗನಿಗೆ ಮಗಳಿಗೆ ಮದುವೆ ಮಾಡುವಂಥ ವಿಷಯದಲ್ಲಿ ಎಷ್ಟು ಗಂಡು ಹುಡುಕಿದ್ರು ಗಂಡು ಸಿಗ್ತಾ ಇಲ್ಲ, ಹೆಣ್ಣು ಹುಡುಕಿದ್ರೆ ಹೆಣ್ಣು ಸಿಗ್ತಾ ಇಲ್ಲ. ದೇವರೇ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂಬಂಧ ಬಂದು ಒಂದು ಒಳ್ಳೆ ಕಡೆ ಮದುವೆ ಆದರೆ ನಾವು ನಿನಗೆ ಇಂಥ ಒಂದು ಕಾಣಿಕೆ ಕೊಡ್ತೀವಂತ ಹರಕೆ ಮಾಡಿರ್ಬೋದು. ಅಥವಾ ದೇವರೇ ಈ ಎಕ್ಸಾಮ್ ಪಾಸ್ ಆಗ್ಬೇಕಪ್ಪ, ಈ ಎಕ್ಸಾಮಲ್ಲಿ ಪಾಸ್ ಆದರೆ ನಾವು ನಿನಗೊಂದು ಕಾಣಿಕೆಯನ್ನು ಸಲ್ಲಿಸ್ತೀವಂತ ನೀವು ಹರಕೆ ಮಾಡಿರ್ಬೋದು. ಅಥವಾ ಜಾಬ್ ಎಲ್ಲಿ ಹುಡುಕಿದ್ರೆ ಸಹ ಸಿಗ್ತಾ ಇಲ್ಲ, ಒಂದು ಒಳ್ಳೆ ಜಾಬ್ ಸಿಗ್ಲಿ ದೇವರೇ, ಫಸ್ಟ್ ಸಂಬಳನೇ ನಿನಗೆ ನಾನು ನಿನ್ನ ಆಲಯದಲ್ಲಿ ತಂದು ಸಲ್ಲಿಸ್ತೇನಂತ ನೀವು ಹರಕೆ ಮಾಡಿರ್ಬೋದು. ಇನ್ನು ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರೆ ಏನೋ ಒಂದು ರೆಕಾರ್ಡ್ಸು ತಪ್ಪಿದೆ ಅಂತೇಳಿ ಲೋನ್ ಕೊಡ್ತಾ ಇಲ್ಲ, ದೇವರೇ ಆ ಲೋನ್ ಸ್ಯಾಂಕ್ಷನ್ ಆದರೆ ನಾನು ನಿನಗೆ ಇಷ್ಟು ಕಾಣಿಕೆ ಕೊಡ್ತೀನಂತ ನೀವು ಹರಕೆ ಮಾಡಿರ್ಬೋದು. ಹಲ್ಲೆಲೂಯಾ. ಆ ಮಾಡಿದಂಥ ಹರಕೆಯನ್ನು ನೀವು ಅದನ್ನು ದೇವರ ಆಲಯದಲ್ಲಿ ನೀವು ಸಲ್ಲಿಸಬೇಕು, ತಪ್ಪಿಸಬಾರ್ದು. ಆವಾಗಲೇ ವಾಕ್ಯದಲ್ಲಿ ನಾವು ನೋಡ್ಕೊಂಡ್ವಿ, ನಾವು ಮಾಡಿದಂಥ ಹರಕೆಯನ್ನು ಸಲ್ಲಿಸದೆ ಇರಬಾರ್ದು, ಅದಕ್ಕಿಂತ ಹರಕೆ ಮಾಡದೇ ಇರೋದೇ ಒಳ್ಳೆಯದು. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದಾವೀದನು ಹೇಳ್ತಾನೆ, ದೇವರು ನನಗೆ ಮಾಡಿದ ಮಹೋಪಕಾರಕ್ಕೆ ಬದಲಾಗಿ ನಾನೇನು ಸಲ್ಲಿಸಲಿ? ಒಂದನೇದಾಗಿ ಆತನನ್ನು ಪ್ರೀತಿಸುತ್ತೇನೆ, ಎರಡನೇದಾಗಿ ಆತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆತನ ನಾಮವನ್ನು ಪ್ರಖ್ಯಾತಿಪಡಿಸುತ್ತೇನೆ, ಮೂರನೇದಾಗಿ ನಾನು ಆತನಿಗೆ ಹೊತ್ತ ಹರಕೆಗಳನ್ನು ಎಲ್ಲ ಜನರ ಮುಂದೆ ನಾನು ಸಲ್ಲಿಸುತ್ತೇನೆ. ಆತನೇ ಪ್ರಶ್ನೆ ಮಾಡಿ ಮತ್ತು ಆತನೇ ಉತ್ತರವನ್ನು ಹೇಳ್ತಿದ್ದೇನೆ. ಪ್ರಿಯರೇ, ಹಾಗಾದರೆ ನಿಮ್ಮಲ್ಲಿ ಎಷ್ಟು ಜನರು ಹೌದು ದೇವರು ಬರೀ ದಾವೀದನ ಜೀವಿತದಲ್ಲಿ ಅಷ್ಟೇ ಅಲ್ಲ ಮಹೋಪಕಾರವನ್ನು ಮಾಡಿರೋದು, ನನ್ನ ಜೀವನದಲ್ಲಿ ಕೂಡ ದೇವರು ಮಹೋಪಕಾರವನ್ನು ಮಾಡಿದ್ದಾನೆ ಅಂತ ಎಷ್ಟು ಜನ ಹೇಳ್ತೀರಿ? ನನ್ನ ಜೀವನದಲ್ಲೂ ಕೂಡ ದೇವರು ಎಷ್ಟೋ ಸಹಾಯ ಮಾಡಿದ್ದಾನೆ, ನನ್ನ ಜೀವನದಲ್ಲೂ ಕೂಡ ದೇವರು ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ, ಅತಿಶಯ ಮಾಡಿದ್ದಾನೆ. ದೇವರು ದಾವೀದನನ್ನೊಂದೇ ತಪ್ಪಿಸಿಲ್ಲ, ನನ್ನನ್ನು ಕೂಡ ದೇವರು ಕೇಡಿನಿಂದ ತಪ್ಪಿಸಿದ್ದಾನೆ. ದೇವರು ಬರೀ ದಾವೀದನೊಂದೇ ರಕ್ಷಿಸಿಲ್ಲ, ನನ್ನನ್ನು ನನ್ನ ಕುಟುಂಬವನ್ನು ಕೂಡ ದೇವರು ರಕ್ಷಿಸಿ ಕಾಪಾಡಿದ್ದಾನೆ. ಬರೀ ದಾವೀದನ ವಿಜ್ಞಾಪನೆ ಕೇಳಿಲ್ಲ, ನಾನು ಕೂಡ ನನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡುವಾಗ ದೇವರು ನನ್ನ ವಿಜ್ಞಾಪನೆ ಕೇಳಿದ್ದಾನೆ, ನನ್ನ ಮೊರೆ ಕೇಳಿದ್ದಾನೆ, ನನ್ನನ್ನು ಕೂಡ ಕಷ್ಟದಿಂದ ಬಿಡಿಸ್ತಾನೆ. ಹಾಗಾಗಿ ನಾನು ಕೂಡ ದಾವೀದನ ಹಾಗೆ ದೇವರನ್ನು ಪ್ರೀತಿಸುತ್ತೇನೆ, ದೇವರ ನಾಮದಲ್ಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆತನ ನಾಮವನ್ನು ಪ್ರಖ್ಯಾತಿಪಡಿಸುತ್ತೇನೆ, ಸುವಾರ್ತೆ ಸಾರುತ್ತೇನೆ, ಆತನಿಗೆ ಹೊತ್ತ ಹರಕೆಗಳನ್ನು ನಾನು ದೇವರಿಗೆ ಸಲ್ಲಿಸುತ್ತೇನೆ.